ನಮಸ್ಕಾರವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಇರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ಅಮ್ಮ. ನಮಸ್ಕಾರ. ಆರಾಮದೇವ? ಆರಾಮ. ಏನಮ್ಮ ನಿಮ್ಮ ಹೆಸರು? ನಿನ್ನ ಹೆಸರು ಏನು ಬೇವ? ಇಲ್ಲಿ ಬಿಡು, ಇಲ್ಲಿ ಏನೋ ಹತ್ತಿತ್ತು ವರ್ಷಿದೆ. ಆರಾಮದ್ಯಾ? ಆರಾಮದಿ. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಪಾರ್ವತಮ್ಮ ಅಂತ. ಪಾರ್ವತಮ್ಮ. ನಕಾರಿ ಪಾರ್ವತಮ್ಮ ಅಂತ. ನಕಾರಿ ಪಾರ್ವತಮ್ಮ. ಏನು ನಿಮ್ಮ ಮಕ್ಕಳು ಇವರೆಲ್ಲ ನಕಾರಿ ಇದನ್ನ ಡೋಲ್ ಬಾರಿಸ್ತಾರಲ್ಲ, ಡೊಳ್ಳು ಡೊಳ್ಳು ಅವರು ಎಲ್ಲ ನಾವು ಅಣ್ಣತಮ್ಮಳು. ಅಣ್ಣತಮ್ಮರು. ಅದನ್ನ ತಯಾರು ಮಾಡೋದು ಯಾವಾಗಲಿಂದನೂ ಇದಾಯ್ತದು? ಮೊದಲ ಕಾಲದ ಐತಿ. ಮೊದಲ ಕಾಲ ಪಾರಂಪರ್ಯದ ಐತಿ. ಮೊದಲೇ ಕಾಲದಿಂದ ಐತಲ್ಲ. ಮೊದಲ ಕಾಲ ಕಟ್ಟ ಮನೆ ಎಳೆವಂತಂದು ನಮ್ಮ ಮನೆಗೆ ಎಳೆ ಕೊಡ್ತಿದ್ರು. ಇವ್ರು ಏನಾಗಬೇಕು? ಇವರು ಮಾವನ ಮೊಮ್ಮಕ್ಕಳು. ಮೊಮ್ಮಕ್ಕಳು, ಮಗನ ಮಕ್ಕಳು. ಮಗನ ಮಕ್ಕಳು, ಮೊಮ್ಮಕ್ಕಳು. ಅಣ್ಣ ತಮ್ಮಳು ನಾವು. ಎಷ್ಟು ವಯಸ್ಸು ನಿಮಗೆ? ಎಷ್ಟು ವಯಸ್ಸದವ ನಮ್ಗೆ ನಿಮ್ಗೆ ಹೆಂಗೆ ಗೊತ್ತ? ಎಷ್ಟು ವಯಸ್ಸು ಅನ್ನೋದು ಗೊತ್ತಿಲ್ಲ. ಬರ್ರಿ. ಡೇಟು ಪಾಟ ಯಾವ ಹಚ್ಚಿಲ್ರಿ. ಡೇಟು ಪಾಟ ಹಚ್ಚಿಲ್ಲ. ಈಗೆಲ್ಲ ನಾಟಕ ಬಂದೈತೆ, ಎಲ್ಲಾದ್ರು ನಡೀತಾವ ಇವಾಗ. ನಮ್ಮ ಕಾಲದಾಗಲಿದ್ದ ಇಲ್ಲ, ನಮ್ಮ ತಾಯಿಯರ ಕಾಲದ ಇಲ್ಲ. ಆರಾಮದಿರಿ? ಎಲ್ಲ ಆರಾಮದಿ. ಎಷ್ಟು ಮಕ್ಕಳು ನಿಮ್ಗೆ? ನನಗೆ ಇಬ್ಬರದಾರ. ಇಬ್ಬರದಾರ. ಇದ್ದು ತೀರ್ಕೊಂಡು ಎಷ್ಟು ಹಡ್ದಿದ್ರಿ? 12. ಹೂವ 1 ಡಜನ್. ಏನು ಬೇಮದಕ್ಕೆ ಇಲ್ಲಲ್ಲ, 1-2 ಅಂತ ತಿಂದಿಲ್ಲ. ಡಾಕ್ಟ್ರೆಲ್ಲ ಹಡ್ದಿದ್ದೆ 1 ಸೊನ್ನೆ. ಅಡ್ಡದ 1 ಸೊನ್ನೆ. ಅಜ್ಜಾರು ನಾಗಲ ಓದು ಇಟ್ಟಿದ್ರ. ಆಗಲ ಓದು. ಆರಾಮಿದ್ದಿಲ್ಲನ ಅವ್ರಿಗೆ? ಆರಾಮಿದ್ದಿಲ್ಲ. ಹೆಂಗಿತ್ತವ ಅವಾಗ ಮಲ್ಪನಗುಡಿ? ಮಲ್ಪನಗುಡಿ ಅವಾಗ ಸ್ವಲ್ಪ ಇತ್ತು. ಈಗೆಲ್ಲ ಇದೆಲ್ಲ ತುಂಕಿ ಇವೆಲ್ಲ ಇದು ಮನೆಗಳಿದ್ದಿಲ್ಲ ಅವಾಗ. ಈಗೆಲ್ಲ ಮನೆಗಳು ಎಲ್ಲ ಆಗಿಬಿಟ್ಟವ. ಹತ್ತ ಕೆರಂಗ ಕಡೆಗೆ ಹತ್ತಾಗೆಲ್ಲ ಆಗಿಬಿಟ್ಟವ. ಈಗ ಇತ್ತಾಗೆಲ್ಲ ಆಗಿಬಿಟ್ಟವ. ಮನೆ ದೊಡ್ಡದಾಗಿಬಿಟ್ಟೈತಿ ಇವಾಗ. ನಿಮಗೆ BP ಶುಗರು? BP ಶುಗರ್ ಏನು ಇಲ್ಲ ಅಂತಾರ್ರಿ. ಡಾಕ್ಟರ್ ತೋರ್ಸಿದ್ದೀನಿ ತಕ. BP ಜಾಸ್ತಿ ಐತೆ ಅಷ್ಟೇ. ಬರ್ರಿ ಕಡೆ. ಈಗಿನ ಕಾಲ ಬೇಸಿನ ಅವಾಗಿನ ಕಾಲ ಬೇಸಿರ? ಅಯ್ಯಪ್ಪ, ಈಗಿನ ಕಾಲಕ್ಕೆ ರೊಕ್ಕ ಬರ್ತೈತೆ, ಎಲ್ಲ ಬರ್ತೈತೆ. ನಾವು ಅವಾಗ ಬರೇ ರೂಪಾಯಿ ಕೂಲಿನಿಂದ ನಾವು ದುಡ್ಕೊಂತಿದ್ದೀವಿ. ನೀವು 1 ರೂಪಾಯಿದಾಗ ಬದುಕಿರಿ ಹಿಂದಕ್ಕೆ? ಹೌದ್ರಿ. ಮೊಣಕಾಲು ಬ್ಯಾನ್ ಅದಾವ? ಆ ದೊಡ್ಡ ಕಾಲವು ದೊಡ್ಡ ಕಾಲ ಗಳಂಗುಡಿ ಕಾಲ ಬಂತಲ್ಲ, ಅವಾಗ ಕಾಲದಾಗ ದುಡ್ದಿವಿ ನಾವು. ಮೊಣಕಾಲು ಬ್ಯಾನ್ ಅದಾವನು? ಹ್ಞೂನ್ರಿ. ಕಿವಿ ಕೇಳಲ್ರಿ? ಕೇಳ್ಸೋದಲ್ಲ. ಕೇಳಿಸ್ತಾವಲ್ಲ? ಕೇಳ್ಸೋದಲ್ಲ ಸ್ವಲ್ಪ. ನಾನು ಹಿಡ್ಕರಿ. ಇಲ್ಲ. ನೀವೇನು ಓದಿರಿ? ನಾವೇನು ಓದಿಲ್ರಿ. ಏನು ಓದಿಲ್ಲ ನೋಡ್ರಿ. ನಾವು ದುಡ್ಕೊಂತೀನಲ್ಲ. ಈ ಸಂತಾನ ಯಾವಾಗ 12 ವರ್ಷ 10 ಸಾವಿರ ಕಾಲ ಇದು ಬರುತ್ತಲ್ಲ ವೃದ್ಧಾಪ್ಯ ಯೋಜನೆ ಮಾಡಿದೀವಿ, ಬರವಲ್ತು. ಬಂದಿಲ್ಲ. ನಿಮಗೆ ನಿಮ್ಮ ಮಗ ದುಡ್ದು ಹಾಕ್ತಾರಲ್ಲ ಬಿಡೋ, ಯಾಕೆ ಬೇಕಾಗ್ತದೆ? ಏನು ಒಬ್ರು ದುಡ್ದು ಈಗ ಅವ್ರವ್ರ ಮಕ್ಕಳು ನೋಡ್ಕೊಂಡು ಸಾಕಾಗೈತಿ. ನಮ್ಮನ್ನ ಯಾರು ನೋಡ್ಬೇಕು? ಅವ್ರೇನ್ರ ಅವ್ರ ಮಕ್ಕಳು ನೋಡ್ಕೊಂಡು ಸಾಕಾಗೈತಿ. ಸ್ವಚ್ಛಂದ್ರ ನೋಡ್ಕೊಂತಾರ. ಸ್ವಚ್ಛಂದ ನೋಡ್ಕೊಂತ ಏನು ನೋಡ್ಕೊಂತ ಅಲ್ವೇ ಅಮ್ಮ, ನೀನು ಅತ್ತಿ, ಅವರು ಸೊಸೆ, ಮುಂದೆ ಅವರು ಒಂದು ಕಾಲದಾಗ ಅತ್ತಿ ಹಾಕಾರ. ಅವ್ರ ಕಾಲದಾಗ ಅತ್ತಿ ಹಾಕ್ತಾರ ಎಲ್ಲ ಅಂತ ಹೇಳಕ್ಕಾಗೋದಲ್ಲ. ಈಗ ಸದ್ಯ ಏನಿದೆ ನೋಡಿ, ಅವಾಗ ನೀವು ಒಟ್ಟು ಹಿಂಗೆ ಸೆರಗ ಹಾಕ್ಯಂದ ಕುಂದಿರ್ತೀರಿ. ಹೌದು. ಈಗಿನ ಕಾಲ ನೋಡ್ತಿರಲ್ಲ ಹೆಂಗ್ ಅಡ್ಡಾಡ್ತಾರ, ಇದ್ರ ಬಗ್ಗೆ ಏನು ಹೇಳ್ತೀವ ನೋಡು. ಈ ಕೂರ್ಲ ಹಿಂಗೆ ಹಾಕ್ಯಂತಾರ, ಇನ್ನು ಮುಂದೆ ಕೊಂದು ಹಾಕ್ಯಂತಾರ, ಅಡ್ಡಾಡ್ತಾರ. ನೀವು ನೋಡಿದ್ರೆ ಹೊರಗೆ ಹೋಗ್ಬೇಕಾದ್ರೆ ಸೆರಗಿರ್ಲಾರ್ದ ಹೋಗ್ತಿದ್ದಿಲ್ಲ. ನಿನ್ನ ಕಾಲದಾಗ ಅವಲ್ಲ ಅಂತಾರೆ ನಮಗೆ. ಸೆರಗ ಕೇಳ್ರಿ ಅಂದ್ರೆ ನಿಮ್ಮ ಕಾಲದಾಗ ನಡೆಯೋದು, ನಮ್ಮ ಕಾಲದಾಗ ನಡೆದಿಲ್ಲ ಅಂತಾರೆ. ನಾವು ಹಿಂಗೆ ಹೋಗ್ತೀವಿ ಅಂತ ಎಷ್ಟು ನೋಡು, ಸಂಪ್ರದಾಯ ಹೋಗ್ಬಿಡ್ತೀಯಲ್ಲ. ಸಂಪ್ರದಾಯ ಅದು ಯಾಕಮ್ಮ, ಹಂಗೆ ಬದುಕಬೇಕು. ಚಹಾ ಕುಡಿತೀರಿ? ಏನೋ ಕುಡಿತೀವಿ ರೀ. ಊಟ ನಾನು ಈಗ ಮಾಡಕತ್ತಿದ್ದೆ. ಹ್ಞೂನಮ್ಮ. ಇದು ಮೊಮ್ಮಗ ಕರ್ನಾ ಬಾಬಾ ಅಂತ ಅದಕ್ಕೆ ಬಂದೆ. ಏನೋ ನೀನು ಮಾತಾಡ್ಸೋಣ ಅಂತ ಬಂದೇವ. ಯಾವ ಊರು ನಿಮ್ದು? ನಮ್ಮದು ಕುಷ್ಟಗಿ ಅಮ್ಮ. ಹೌದಾ?
ಅಜ್ಜಿ ಅಂದ್ರೆ ಭಾಳ ಪ್ರೇಮ ನನಗೆ. ಹೌದಾ ಎಲ್ಲಿದ್ರು ಯಾವ ಅಜ್ಜಿ ಯಾವ ಏನಂತ ಎಲ್ಲ ಕೇಳಕ್ ಹೋಗಲ್ಲ. ಯಾಕಾಲ್ದಾಗ ಏನು ನಡತಿ ಅದೇನೋ ಒಂದು ಪ್ರೇಮ ನನಗೆ ಕೇಳಬೇಕು, ನಿಮ್ಮಿಂದ ಒಂದು ಕಥೆಯನ್ನು ತಿಳ್ಕೊಬೇಕು ಅನ್ನೋದೊಂದು ಆಸೆ. ಹೌದೌದು ಹಂಗ ಒಂದಷ್ಟು ಜನರಿಗೆ ಪ್ರೇರಣೆನ ಆಗುತ್ತಾ, ಹೌದು ನೋಡ್ತಾರ ನೋಡು ಹಿಂದಿನ ಕಾಲದಾಗ ಹಿಂಗೆ ಬದುಕಿದ್ರು, ಹೌದು ನಾವು ಹಂಗೆ ಬದುಕಬೇಕು ಅನ್ನೋದು ಹುಟ್ಲಿ ಅನ್ನೋದಕ್ಕೆ ಉದ್ದೇಶ. ₹1 ಬರೀತೀವಿ ನಾವು. ₹1ದಾಗ ₹1 ಕೂಲಿ, ಒಂದು ಮುಂಜಾನೆ ಹೋಗಿ 5 ಗಂಟೆ ತನಕ ದುಡ್ದು ಬರ್ಬೇಕು ನಾವು ಅವಾಗ. ಅಯ್ಯಪ್ಪೋ. ಈಗ ನೋಡಪ್ಪ ತುಂಬ ರೊಕ್ಕ ಹ್ಞೂ ಏನಪ್ಪ ₹150-160 ಕೂಲಿ ಕಳೆವು, ಗುರುಲಕ್ಷ್ಮಿ ರೊಕ್ಕ, ಗೃಹಲಕ್ಷ್ಮಿ ರೊಕ್ಕ. ಹಾಂ ಹಾಂ ಕೈ ತುಂಬಕ್ಕ ಅಂತಾರೆ. ಕೈ ತುಂಬ ರೊಕ್ಕ. ನಿನ್ನ ಕಾಲ ನೀನು ಮಾಡಿದ್ದು ಹೋಗಂತಾರೆ. ಏನಾರು ಹೇಳಕ್ ಹೋದ್ರ ಹಾಂ ₹1 ಸೇರ್ ಜೋಳ, ₹2 ಸೇರ್, ₹1 ಸೇರ್ ಜೋಳ ತಿಂತೀವಿ. ಜಾಳ ಈಗ ನಾವೆಲ್ಲಿ ತಿಂತೀವಿ? ನೋಡಲ್ಲಿ ಏನಂತಾರ. ಈಗ ನೋಡು ಸ್ವಚ್ಛತೆಗೆ ಐತಿ. ಹ್ಮ್ ಅವಾಗ ಇಂದ್ರಮ್ಮ ಹ್ಮ್ ಮಾಡಿದ್ಲು ₹70 ಸಂಬಳ. ಹ್ಮ್ ₹70 ನಮ್ಮ ತಾಯಿಯರಿಗೆ. ಹ್ಮ್ ನಮ್ಮ ತಾಯಿಯರಿಗೆ ₹70 ಕೊಟ್ಟಿದ್ರು ಸಂಬಳನ. ಹೌದಾ? ₹70 ಪೆನ್ಷನ್ ಬರ್ತದ ಅವಾಗ, ವೃದ್ಧಾಪ್ಯ ಯೋಜನೆ ಅಂತೇಳಿ ಹಾಂ ವಯಸ್ಸಾದವ್ರಿಗೆ ಕೊಡೋದು. ಹಾಂ ಈಗೆಲ್ಲಿ ಇಷ್ಟಿಟ್ಟಕ್ಕಂತ ಸಂಬಳ ಏನು ಸುಮ್ಮನೆ ನಾನು ಬರ್ಸೋಣ ನೀನು ಬರ್ಸಮ್ಮ. 2 ಸೇರು ಕೆಂಪು ಜೋಳ, ಹ್ಮ್ 2 ಸೇರು ಜೋಳ, ಹ್ಮ್ ₹25 ಸೀರೆ, ಹ್ಮ್ 16 ಮೊಳ, 2 ತಲೆ ಅರ್ಧ ಹಚ್ಕೊಂತಿದ್ವಿ. ಅವು ಬಡವರು ಅರ್ಧ ಹೋದ್ರೆ ಹಿಂದೆಲ್ಲಿ ತಾಂಬಕ್ಕಲ್ಲ, ಅರ್ಧ ಮತ್ತೆ ಒತ್ಕೋಬೇಕು ಉಟ್ಕೋಬೇಕು ನಾವು. ಸೀರಿನ ಅಷ್ಟು ಬಡತನ ಪರಿಸ್ಥಿತಿ ಅವಾಗ. ಅಷ್ಟು ಬಟ್ಟಲಿಂದ ಬರ್ತೀವಿ. ಈಗರ ಸುಖ ಇದೆಯಲ್ಲ. ಹಾಂ ಈಗ ಮತ್ತೆ ಸಂಬಳ ಕೊಡ್ತಾರ. ಹ್ಮ್ ಮತ್ತೆ ಡಾಕ್ಟರ್ ಪಕ್ಕ ತೋರ್ಸ್ಕೊಂತೀವಿ. ಹ್ಮ್ ಹಂಗೆ ಜೀವನ. ನಿಮ್ಮ ಕಾಲದಾಗ ದವಾಖಾನೆ ಇದ್ವ ನೀವು? ದವಾಖಾನೆ ಅಂದ್ರೆ ಆಸ್ಪತ್ರೆ ಇದು ಎಲ್ಲೋ ಒಂದು ಭಾಳ ಇಲ್ಲ ಇಲ್ಲ, ಭಾಳ. ಇಲ್ಲ. ಹ್ಮ್ ಅಲ್ಲೊಂದು ದುಡ್ಡು. ಖಾನಿಗೆ ದವಾಖಾನೆ ಇದ್ವ ನೀವು? ಅವಾಗ ನಮ್ಗೆ ಹೋಗೋಕೊಂದು ದುಡ್ಡು ಬೇಕಲ್ಲ. ಓ ಇದು ಸಮಸ್ಯೆ. ಹಾಂ ಬಸ್ ಮತ್ತೆ ಹೋಗಕ್ಕೆ ಅಡ್ಡಾಡಕ ಬಸ್ ಅವು ಒಂದು ಮುಂಜಾನೆ ಕಾದ್ರೆ 3 ಗಂಟೆಗೆ ಸಿಗೋ ಒಂದು ಬಸ್, 2 ಬಸ್, 3 ಬಸ್. ಅವು ಮೂಗಿನ ಬಸ್ಸು. ಮೂಗಿನ ಬಸ್ಸು. ಹಾಂ ಮೂಗಿನ ಬಸ್ ಅವು ಒಂಥರ ಮೂಗಿದ್ದಂಗೆ ಇರೋದು ಅನ್ನೋದು. ಹಾಂ ಅಯ್ಯೋ ರಾಮ. ಜಟ್ಕದಾಗ ಹೋಗ್ತಿದ್ವಿ. ಜಟ್ಕ ಕುದುರೆ ಹಾಂ ಅವು ಜಟ್ಕ ಇರ್ತಾವಲ್ಲ, ಅದ್ರಾಗ ಹೋಗ್ತಿದ್ವಿ. ಕಾರು. ಓ ಅಂಥ ಬಸ್ ನಿಮ್ಮ ಅವಾಗ? ಅಯ್ಯೋ ದೊಡ್ಡ ಲೆಕ್ಕ ಅವಾಗ. ನಿಮಗೆ ಕಣ್ಣು ಪರಿ ತೆಗ್ಸಿದ್ವಿ ಎಲ್ಲ ತೆಗಿಸಂದ್ರಿ. ಹಾಂ ತೆಗ್ಸಿದ್ವಿ. ಈಗ ಎಲ್ಲದಕ್ಕೂ ಎಣ್ಣೆ, ಎಲ್ಲದಕ್ಕೂ ಎಣ್ಣೆ, ಗಡ್ಡಿ ಪಲ್ಯ, ಆವರಣಕ್ಕೆ ಸರ್ವನ್ನಡ್ಕ ಎಣ್ಣೆ. ಎಣ್ಣೆ ತಿಂದೆ ಇದು ಶುಗರು, BP, ಮನುಷ್ಯರಿಗೆ ರೋಗ. ನಮ್ಗೆ ಯಾವಾಗ ಬರೀ ಮಳೆ ಬಂದ ಬೆಳಿಬೇಕು. ಪಂಪ್ ಸೆಟ್ ಇದ್ದಿಲ್ಲ ನಿಮ್ಮ ಕಾಲದಾಗ? ಕರೆಂಟೂ ಇದ್ದಿಲ್ಲ? ಕರೆಂಟ್ ಇದ್ದಿಲ್ಲ, ಇಟ್ಟು ಮುಂದೆ ಬಂದು ಆಮೇಲೆ ಬಂದು. ಅವಾಗ ನಾ ಕಮ್ಕನ ಇದ್ದಿಲ್ಲ ಕರೆಂಟ್. ಭಾಳ ಇದ್ದಿಲ್ಲ, ಎಲ್ಲೋ ಒಂದು ಆಕಾಶ. ಅವಾಗೇನೋ ಗಾಂಧೀಜಿ ಬರ್ತಿದ್ದ ಹೋಗ್ತಿದ್ರು ಅಂತಿದ್ರಲ್ಲ, ಗಾಂಧೀಜಿಯವರು? ನಾವು ನೋಡಿಲ್ಲ. ಅದು ನೋಡಿಲ್ಲ. ಹೈದರಾಬಾದ್ ನಿಜಾಮುದ್ದೀನ ಕಾಲ ಅವ್ರನ್ನ ನೋಡಿಲ್ಲ. ಅದೇನೋ ಜಗಳ ಅವ್ರು ಬರ್ದು ಅದೆಲ್ಲ ಗೊತ್ತಿಲ್ಲ. ಇಂದ್ರಮ್ಮನಲ್ಲಿಂದ ನಾವು ನೋಡಿಲ್ಲ. ಇಂದ್ರಮ್ಮನ ಕಾಲ, ಇಂದಿರಾ ಗಾಂಧಿ ಅವರು. ಅವ್ರು ಬಂದಿರೋದನ್ನ ನೋಡಿದ್ರು. ಅವರು ಗಾಂಧಿ ಮಹಾತ್ಮ ಅವರು ಇವರು ನಾವು ನೋಡಿಲ್ಲ. ಹಂಪಿಗೆ ಹೋಗಿದ್ರ? ಹಂಪಿ ನಮ್ಗೆ ಇಲ್ಲೇ ಶನಿವು. ವರ್ಷ ಹೋಗ್ತೀವಿ, ವರ್ಷ ಬರ್ತೀವಿ. ವರ್ಷ ಹೋಗಿರ ವರ್ಷ ಬರ್ತೀರಿ? ಈಗ ಹೋಗಂಗಲ್ಲ ಏನಲ್ಲ, ಅವರ ಇದ್ದರು ಹೋಗಾರ ಬರ್ತಾರೆ. ಅದೇ ನೋಡ ಸಂಸ್ಥಾನ ಆಸ್ಥಾನ ವಿಜಯನಗರ ಸಾಮ್ರಾಜ್ಯ ನೋಡ್ತಿರಲ್ಲ, ಏನು ಅನ್ಸುತ್ತೆ ಅದು? ನೋಡ್ತೀವಿ ಬರ್ತೀವಿ. ಏನು ಅನ್ಸುತ್ತೆ ಅಲ್ಲ ಹಂಗ ಬಾಳ್ವೆ ಮಾಡಿದಾರಂತವ್ರು ಅದೆಲ್ಲ. ಅಲ್ಲೆಲ್ಲ ರತ್ನ ಮುತ್ತು ಅವಳ ತೂಗಿ ಸಂತ್ಯಾಗ ಮಾರ್ಯಾರಂತ ಅವಾಗ. ಅವಾಗಿನವರು ಇವರು ಪಂಪಪಟ್ಟಿ ಅವರು ಹಂಪಮ್ಮ ಮುನಿಗಾಗಿದ್ಲಂತೆ ಹಿಮಂತರಾಯನ ಹೊಟ್ಟಾಗ. ಆಕೆ ಮುನಿಗಿಡ್ಕಾಗಿ ಲೋಕ ನಿಂದಿಸ್ಬಿಟ್ಟಿದ್ನಂತೆ ದೇವರು. ಟ್ರಾಫಿಕ್ ಕುಂತ್ಕೊಂಡು ಹೇಳ್ತಾರ ಅವ್ರು ಅಲ್ಲೇ. ಅವಾಗ ಅವ್ರು ಬಂದು ಆತ ಪಂಪಪಟ್ಟಿ ಬಂದು, ಪಾರ್ವತಿ ನನಗೆ ಪೂಜೆ ಮಾಡೋಕ್ಕಿಲ್ಲ ಅಂತಂದು ಇಲ್ಲಿ ಹಂಪ್ಯಾಗ ಬಂದು ಕುಂತ್ಕೊಂಡಿದ್ನಂತೆ ಗಂಗಾ ಸ್ಥಳದಲ್ಲಿ. ಅವಾಗ ನಾರದ ಬಂದು ಆಕೆ ಪಾರ್ವತಿನ ಹುಡುಕ್ಯತ್ತ ಬಂದು ಒಂದಿಷ್ಟು ಹುಡುಗಿ ಆಗಿ ಅಲ್ಲಿ ಹುಡುಗಿ ಅಂಗದಾಗ ಆಡ್ತಿದ್ಲಂತೆ. ಆಕೆ ಪಾರ್ವತಿ ಇನ್ನೊಂದು ಹಿಮಂತರಾಯನ ಹೊಟ್ಟೆಗೆ ಹುಟ್ಟಿ
ಬಟ್ಟಿಟ್ಟಕ್ಕ ಹಾ. ಹಂಪಾಗ ಹಂಗ ಹೊಳಿ ದಂಡೆಲೆ ಇಷ್ಟು ಇದ್ಲಂತೆ ಪಾರ್ವತಿ ಆ ಸಣ್ಣ ಹಿಮಂತರಾಯನ ಅಜ್ಜನ ಗಂಡಿನ ಮುನಿದಾಗ ಹಿಮಂತರಾಯನ ಹೊಟ್ಟೆ ಹುಟ್ಟಿದ್ಲಂತೆ ಆಕಿ ಆಕಿ ಸಣ್ಣದ ಪರಮಾತ್ಮಗ ಪೂಜೆ ಇಲ್ದಂಗಾಗಿತ್ತು ಆತ ಟ್ರಾಫಿಕ್ ಕುಂತ್ಕೊಂಡಾಗ ಪಾರ್ವತಿ ಪೂಜೆ ಮಾಡ್ಬೇಕಾ ಗಂಡಗ ಅವಾಗ ಆಕಿ ಓದ್ಬಿಟ್ಟಿದ್ಲಲ್ಲ ಅದಕ್ಕಾಗಿ ಟ್ರಾಫಿಕ್ ಕುಂತ್ಕೊಂಡು ಭೂಮಿ ಎಲ್ಲ ದೇವ್ಲೋಕ ಒತ್ತು ಹುಟ್ತಂಗ ಒತ್ತು ಮುಣಗ್ದಂಗ ಕತ್ಲಾಗಿ ಎಲ್ಲ ಇದಾಗಿ ಲೋಕ ನಿಂತ್ಕೊಂಡ್ಬಿಟ್ಟಿತ್ತಂತೆ. ಅವಾಗ ನಾರ್ದ ಹೋಗಿ ಇದು ಏನಪ್ಪ ಕೃಷ್ಣ ಅಂದ್ರ